ನಗರಕ್ಕೆಂದು ಮೋದಿ ಆಗಮಿಸುತ್ತಿದ್ದು ದಾವಣಗೆರೆ ನಗರದ ಹೈಸ್ಕೂಲ್ ಮೈದಾನದಲ್ಲಿ ಮೋದಿ ಸಮಾವೇಶ ನಡೆಯಲಿದ್ದು ಸಾಕಷ್ಟು ಗಣ್ಯಾತಿ ಗಣ್ಯತರಿಗೆ ವೇದಿಕೆ ಸಾಕ್ಷಿಯಾಗಲಿದ್ದು ಮುಂಜಾನೆ 11 ಗಂಟೆಗೆ ಬೆಳಗಾವಿಯಲ್ಲಿ ನಡೆಯುವ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಲಿದ್ದು ನಂತರ ಶಿರಸಿಯಲ್ಲಿ ನಡೆಯುವ ಸಮಾವೇಶದಲ್ಲಿ ಭಾಗಿಯಾಗುವರು. ನಂತರ ಅಲ್ಲಿಂದ ನೇರವಾಗಿ ದಾವಣಗೆರೆಗೆ ಆಗಮಿಸುತ್ತಿದ್ದು ಇಲ್ಲಿ ಹಾವೇರಿ, ಹಾನಗಲ್ ಹಾಗೂ ದಾವಣಗೆರೆಯ ಶಾಸಕರು, ಸಚಿವರಿಗೆ ವೇದಿಕೆ ಕಲ್ಪಿಸಿದ್ದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಜನರನ್ನು ಉದ್ದೇಶಿಸಿ ಇಲ್ಲೂ ಕೂಡ ಭಾಷಣ ಮಾಡುವರು. ನಂತರ ಇಲ್ಲಿಂದ ಹೊಸಪೇಟೆ ಕಡೆ ಪ್ರಯಾಣ ಬೆಳೆಸಿ ಅಲ್ಲೂ ಕೂಡ ಸಮಾವೇಶದಲ್ಲಿ ಭಾಗಿಯಾಗುವರು. ಸಾಕಷ್ಟು ಜನರಿಗೆ ಕುಳಿತುಕೊಳ್ಳಲು ಆಸನದ ವ್ಯವಸ್ಥೆ ಮಾಡಿದ್ದು ಸಂಚಾರ ದಟ್ಟಣೆಯಿಂದ ಖಾಸಗಿ ಹಾಗೂ ಸರ್ಕಾರಿ ಬಸ್ಸುಗಳಲ್ಲಿ ಬರುವಂತಹ ಜನರಿಗೆ ಬೇರೆ ಕಡೆ ಬಸ್ ನಿಲ್ದಾಣದ ವ್ಯವಸ್ಥೆ ಮಾಡಿದ್ದು ಸಾಕಷ್ಟು ಬ್ಯಾರಿಕೇಡ್ಗಳನ್ನು ಹಾಕಿ ಸಂಚಾರ ರಸ್ತೆಯ ಬದಲಾವಣೆ ಮಾಡಿದ್ದಾರೆ. ನಾಮಪತ್ರ ಸಲ್ಲಿಕೆಯ ವೇಳೆಯಲ್ಲಿ ಕೇಸರಿಮಯವಾಗಿದ್ದ ದಾವಣಗೆರೆ ಮತ್ತೆ ಇಂದು ಮೋದಿ ಆಗಮಿಸುವ ಸಮಾವೇಶಕ್ಕೆ ಮತ್ತೆ ದಾವಣಗೆರೆ ಪೂರ್ಣ ಕೇಸರಿಮಯ ಆಗಿರುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ವರದಿ ಶಿವಯೋಗಿ ಹಿರೇಮಠ್, ದಾವಣಗೆರೆ. ಲಕ್ಷಾಂತರ ಸೇರುವಂತಹ ಕೆಲಸದಲ್ಲಿ ವಿಶ್ವ ನಾಯಕರು ಬೆಳೆದಿದ್ದಾರೆ. 10 ವರ್ಷದಲ್ಲಿ ಈ ದೇಶವನ್ನೇ 12ನೇ ಸ್ಥಾನಕ್ಕಿದ್ದಂಥ ಸ್ಥಾನವನ್ನ ಆಶೀರ್ವಾದ ಮಾಡಿ ಕಮಲದವರಿಗೆ ಮತವನ್ನು ಕೊಟ್ಟು ಮತ್ತೊಂದು ಹುಟ್ಟಿಲ್ಲ ಬಂಧುಗಳೇ. ನರೇಂದ್ರ ಮೋದಿ ಅವರು ಏನು ಮಾಡಿದ್ದಾರೆ ಕರ್ನಾಟಕಕ್ಕೆ ಅಂತ ಕೇಳ್ತಾರೆ.
75 ಕೋಟಿ ಜನರನ್ನ ಬಡತನ ರೇಖೆಯಿಂದ ಮೇಲೆತ್ತಿರುವಂತ 70 ವರ್ಷ ಆದರೂ ಕೂಡ ಮನೆ ಮನೆಗೆ ನೀರು ಕೊಡುವಂತದ್ದಾಗಿರಲಿಲ್ಲ. ಯಾವುದೇ ಪ್ರಧಾನಮಂತ್ರಿ ಮಾಡೋದು ಇರಲಿ, ಅದ್ರ ಬಗ್ಗೆ ಮಾತನಾಡಕ್ಕೂ ತಯಾರಿರಲಿಲ್ಲ. एक ही आवाज आती है, एक ही सुर सुनाई देता है, फिर एक बार एक ही आवाज आती है, एक ही सुर सुनाई देता है, फिर एक बार कोई सजा दे करके रहेगी. ಮತ್ತೊಂದು ಹುಟ್ಟಿಲ್ಲ ಬಂಧುಗಳೇ, ನರೇಂದ್ರ ಮೋದಿ ಅವರು ಏನ್ ಮಾಡಿದ್ದಾರೆ ಕರ್ನಾಟಕಕ್ಕೆ ಅಂತ ಕೇಳ್ತಾರೆ. NDA ಸರ್ಕಾರ 2014ರಿಂದ 2024 ಬೇಡಿಕೆ ಇರೋದು 18,747. 70 ವರ್ಷ ಆದರೂ ಕೂಡ ಮನೆ ಮನೆಗೆ ನೀರು ಕೊಡುವಂತದ್ದಾಗಿರಲಿಲ್ಲ. ಯಾವುದೇ ಪ್ರಧಾನಮಂತ್ರಿ ಮಾಡೋದು ಇರಲಿ, ಅದ್ರ ಬಗ್ಗೆ ಮಾತನಾಡಕ್ಕೂ ತಯಾರಿರಲಿಲ್ಲ. 75 ಕೋಟಿಗಿಂತ ಹೆಚ್ಚು 25 ಕೋಟಿ ಜನರನ್ನ ಬಡತನ ರೇಖೆಯಿಂದ ಮೇಲೆತ್ತಿರುವಂತ ಮೋದಿಜಿಯವರು ಲಾಲ್ ಬಹದ್ದೂರ್ ಶಾಸ್ತ್ರಿ ನಂತರ ಕೆಲಸ